ನೀವು ನೋಡಿ ಯಾವಾಗ ಮಾಡಿದ್ರೆ ನೀವು ನೋಡಿ ನಾವು ಅದ್ರ ಬಗ್ಗೆ ಪ್ರಶ್ನೆ ಕೊಡೋದಿಲ್ಲ. ನೀವು ಅದನ್ನ ಯಾವಾಗ ಮಾಡಿದ್ರೆ ನೀವು ನೋಡ್ಕೊಂಡು ಅದ್ರ ಬಗ್ಗೆ ನೀವು ನಮ್ದು ನಾವು ಮಾಡಿ ನಂತರ ಮಾಡಿ. ಸರಿ, ಯತ್ನಾಳ್ ಅವ್ರಿಗೆ ನೋಟಿಸ್ ಬಂದಿದೆ, ಅಧಿಕೃತವಾಗಿ ಏನಾದ್ರು ಇನ್ನೂ ಸಿಕ್ಕಿದ್ಯಾ? ಅಲ್ಲ ಸ್ವಾಮಿ, ನಾನು ನಿನ್ನೆ ಹೇಳಿದೆ ನಮ್ಗೆ, ನಿಮಗೆ ನಿನ್ನೆ ರಾತ್ರಿ ಮಾನ್ಯ ಸಿಕ್ಕಿದೆ. ನಮ್ಗೆ 2 ಮೊದಲು ಗೊತ್ತೈತೆ ನೋಟಿಸ್ ಕೊಡ್ತಾರೆ ಅಂತ ಕೊಡ್ತಾರೆ, ರೆಡಿಯಾಗಿ ಕೊಡ್ತಾರೆ ಗೊತ್ತಿತ್ತು ನಮ್ಗೆ. ಬಟ್ ಇನ್ನೊಂದು ಹೊತ್ತಲ್ಲಿ ಕಂಟೆಂಟ್ ನೋಡಿ ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಸಮರ್ಥ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ಪಾರ್ಟಿ ಚೌಕಟ್ಟಿನಲ್ಲಿ ನಾವು ಯಾರು ಪಾಠಕರು ಕೊಟ್ಟರೆ ಉತ್ತರ ಕೊಡ್ತೇವೆ. ಅಂತದೇನು ಅಂತ ಸೀರಿಯಸ್ ನಾವು ಉತ್ತರ ಕೊಡ್ತೇವೆ. ಹೈಕ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ. ಬಂದಿರೋದು ನಿಜ ಅಲ್ಲ, ಬಂದದ್ದು ಬಂದದ್ದು ನಿಜ. ಬಂದು ನಿಮ್ಗೆ ಮೊದಲೇ ನಮ್ ಕಡೆ ಬಂದ್ಬಿಟ್ಟಿದೆ, ನಿಮ್ಗೆ ಲೇಟ್ ಕ್ವಶನ್. ಸರ್, ಈಗ ನೋಟಿಸ್ಗೆ ಉತ್ತರ ಇಲ್ಲ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ? ನಾಳೆ 11:30 ಕರೆದಾರೆ ಅವರು. ಬಸ್ಸಿನ ನೋಡಿ ಹೊಂಟಾರ. ಒಬ್ರು ನಾವೆಲ್ಲ ಹೋಗಲ್ಲ. ನಾಳೆ 11:30 ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರೇ ಪಾಠಕ ಅವರು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದಕ್ಕಿಂತ ಮೊದಲಲ್ಲಿ ನಾವು ವಿಜೇಂದ್ರ ಅವರು ಪಕ್ಷದ ವಿರೋಧ ಅವ್ರಿಗೆ ಯಾವ ನೋಡಿಸ್ಕೊಡ್ತಾರೆ ನಾವಾಗಿ ತಮ್ಮ ಮುಖ ಕೇಳ್ತೇವೆ. ಯಾಕಂದ್ರೆ ತಾವೇ ಅಧ್ಯಕ್ಷ ಆಗಿ ನಾವು ಪಕ್ಷದ ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು. ಯತ್ನಾಳ್ ವಿರುದ್ಧ ಅವ್ರಲ್ಲಿ ಹುಚ್ಚಾಟ ಮಾಡುವಂತ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಬಂದದ್ದು JPC ಮುಗಿದ ಮತ್ತೊಂದ್ಸಲ ಬಂದು ನಾವು ಹೈಕಮಾಂಡ್ ದೂರ ಕೊಡು ವಿಚಾರ ಮಾಡ್ತೇವೆ. ನೀವು ನೋಡಿ ಯಾವಾಗ ಮಾಡಿದ್ರೆ ನೀವು ನೋಡಿ ನಾವು ಅದ್ರ ಬಗ್ಗೆ ಪ್ರಶ್ನೆ ಕೊಡೋದಿಲ್ಲ. ನೀವು ಅದನ್ನ ಯಾವಾಗ ಮಾಡಿದ್ರೆ ನೀವು ನೋಡ್ಕೊಂಡು ಅದ್ರ ಬಗ್ಗೆ ನೀವು ನಮ್ದು ನಾವು ಮಾಡಿ ನಂತರ ಮಾಡಿ. ಸರಿ, ಯತ್ನಾಳ್ ಅವ್ರಿಗೆ ನೋಟಿಸ್ ಬಂದಿದೆ, ಅಧಿಕೃತವಾಗಿ ಏನಾದ್ರು ಇನ್ನೂ ಸಿಕ್ಕಿದ್ಯಾ? ಅಲ್ಲ ಸ್ವಾಮಿ, ನಾನು ನಿನ್ನೆ ಹೇಳಿದೆ ನಮ್ಗೆ, ನಿಮಗೆ ನಿನ್ನೆ ರಾತ್ರಿ ಮಾನ್ಯ ಸಿಕ್ಕಿದೆ. ನಮ್ಗೆ 2 ಮೊದಲು ಗೊತ್ತೈತೆ ನೋಟಿಸ್ ಕೊಡ್ತಾರೆ ಅಂತ ಕೊಡ್ತಾರೆ, ರೆಡಿಯಾಗಿ ಕೊಡ್ತಾರೆ ಗೊತ್ತಿತ್ತು ನಮ್ಗೆ. ಬಟ್ ಇನ್ನೊಂದು ಹೊತ್ತಲ್ಲಿ ಕಂಟೆಂಟ್ ನೋಡಿ ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಸಮರ್ಥ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ಪಾರ್ಟಿ ಚೌಕಟ್ಟಿನಲ್ಲಿ ನಾವು ಯಾರು ಪಾಠಕರು ಕೊಟ್ಟರೆ ಉತ್ತರ ಕೊಡ್ತೇವೆ. ಅಂತದೇನು ಅಂತ ಸೀರಿಯಸ್ ನಾವು ಉತ್ತರ ಕೊಡ್ತೇವೆ. ಹೈಕ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ. ಬಂದಿರೋದು ನಿಜ ಅಲ್ಲ, ಬಂದದ್ದು ನಿಜ. ಬಂದು ನಿಮ್ಗೆ ಮೊದಲೇ ನಮ್ ಕಡೆ ಬಂದ್ಬಿಟ್ಟಿದೆ, ನಿಮ್ಗೆ ಲೇಟ್ ಕ್ವಶನ್. ಸರ್, ಈಗ ನೋಟಿಸ್ಗೆ ಉತ್ತರ ಇಲ್ಲ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ? ನಾಳೆ 11:30 ಕರೆದಾರೆ ಅವರು. ಬಸ್ಸಿನ ನೋಡಿ ಹೊಂಟಾರ. ಒಬ್ರು ನಾವೆಲ್ಲ ಹೋಗಲ್ಲ. ನಾಳೆ 11:30 ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರೇ ಪಾಠಕ ಅವರು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದಕ್ಕಿಂತ ಮೊದಲಲ್ಲಿ ನಾವು ವಿಜೇಂದ್ರ ಅವರು ಪಕ್ಷದ ವಿರೋಧ ಅವ್ರಿಗೆ ಯಾವ ನೋಡಿಸ್ಕೊಡ್ತಾರೆ ನಾವಾಗಿ ತಮ್ಮ ಮುಖ ಕೇಳ್ತೇವೆ. ಯಾಕಂದ್ರೆ ತಾವೇ ಅಧ್ಯಕ್ಷ ಆಗಿ ನಾವು ಪಕ್ಷದ ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು. ಯತ್ನಾಳ್ ವಿರುದ್ಧ ಅವ್ರಲ್ಲಿ ಹುಚ್ಚಾಟ ಮಾಡುವಂತ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಬಂದದ್ದು JPC ಮುಗಿದ ಮತ್ತೊಂದ್ಸಲ ಬಂದು ನಾವು ಹೈಕಮಾಂಡ್ ದೂರ ಕೊಡು ವಿಚಾರ ಮಾಡ್ತೇವೆ.